ಟನಲ್ ವಿಷಯವಾಗಿ ಸಂಸದ ತೇಜಸ್ವಿ ಸೂರ್ಯ ಧ್ವನಿ ಎತ್ತುತ್ತಲೇ ಡಿಸಿಎಂ ತಿರುಗೇಟು ಕೊಟ್ಟರು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಮಾತಿನ ಮೂಲಕ ಹರಿಹಾಯ್ದಿದ್ದಾರೆ. ಸೂರ್ಯ ವಿರುದ್ಧವೇ ಮುಖ್ಯಮಂತ್ರಿಗಳು ಟೀಕೆಯನ್ನ ಮಾಡಿದ್ದಾರೆ. ತೇಜಸ್ವಿ ಸೂರ್ಯಗೆ ಮತ್ತೆ ಅಮಾವಾಸ್ಯೆ ಅಂತ ಸಿಎಂ ಬಣ್ಣಿಸಿದ್ದಾರೆ. ಸಂಸದರು ಕರ್ನಾಟಕಕ್ಕೆ ಕೊಡಬೇಕಾದ ದುಡ್ಡನ್ನ ಕೇಳಲ್ಲ, ಆ ವಿಷಯದಲ್ಲಿ ಮೌನ ವಹಿಸ್ತಾರೆ. ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದ ಬಳಿಯೂ ಹಣ ಕೇಳಲ್ಲ, ಇಲ್ಲಿ ಬಾಯ್ ಬಡ್ಕೋತಾರೆ. ಕುಮಾರಸ್ವಾಮಿ ಶೋಭಾ ಯಾರೂ ಕೂಡ ಹಣ ತರಲ್ಲ ಅಂತ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನು ಶೋಭಾ ಕರಂದ್ಲಾಜೆ ಅವ್ರನ್ನು ಕೂಡ ಎಳೆತಂದಿದ್ದಾರೆ. ಕುಮಾರಸ್ವಾಮಿ ಸೇರಿ ಎಲ್ಲಾ ಸಂಸದರ ಹಣೆ ಬರವೇ ಇಷ್ಟು ಅಂತ ಸಿಎಂ ಸಂಸದ ತೇಜಸ್ವಿ ಸೂರ್ಯ ಆದಿಯಾಗಿ ಎಲ್ಲರ ಬಗ್ಗೆ ಕಾಲೆಳೆದಿದ್ದಾರೆ. ಅಪ್ಪರ್ ಭದ್ರಾ ನೀರಾವರಿ ಪ್ರಾಜೆಕ್ಟ್ 5300 ಕೋಟಿ ಕೊಡ್ತೀನಿ ಅಂತೇಳಿ ಈ ಅಮ್ಮ ಎಂತ ಯಾರು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ₹1 ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಹೇಳಿ ನೀವು? ಹೇಳ್ರಿ, ನೀವೆಲ್ಲ ಹೇಳ್ರಿ, ಬೆಂಗಳೂರು ನಗರದ ಜನ ಹೇಳಿ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕ್ತೀರಾ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಒಂದು ದಿನ ಮಾತಾಡಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವನಿಗೆ.